Refer kites. ನಮಸ್ಕಾರ ವೀಕ್ಷಕರೇ, ನಾನ್ ಕುಸುಮ. ಕೈಟ್ಸ್ ಡಿಸೈನ್ ಹಾಗೆ ಇಲ್ಲಿ ಕೆಳಗಡೆ ನಾವು ನೋಡ್ಬೋದು. ಇಲ್ಲಿ ನಾವು ಎಕ್ಸ್ಟ್ರಾ ಯೂಸೇಜ್ ಆಗಿರೋ ಟೈಲ್ಸ್ ನ ಇಟ್ಕೊಂಡು ನಾವಿಲ್ಲಿ ಒಂದು ಯುನಿಕ್ ಆಗಿ ಡಿಸೈನ್ ಮಾಡಿರೋಂಥದ್ದು. ಇಲ್ಲಿ ಮೇಲ್ಗಡೆ ಸಜ್ಜೆ ಕೂಡ ನಾವಿಲ್ಲಿ ಕೊಟ್ಟಿದೀವಿ.
ಒಂದು ಕಾಮನ್ ವಾಶ್ರೂಮ್ ನ ಕೊಟ್ಟಿರೋಂಥದ್ದು. ಇದು ಕಂಪ್ಲೀಟ್ WPC ಡೋರ್ ವಿತ್ ಫ್ರೇಮ್ ಬಂದಿರೋಂಥದ್ದು. ಇಲ್ಲಿ ಕೆಳಗಡೆ ನೋಡ್ಬೋದು ಲಪೋತ್ರನ ಹಾಕಿರೋಂಥದ್ದು. ಇಲ್ಲಿ ಹಾಗೆ ಮುಂದೆ ಬಂದ್ರೆ ನಾವಿಲ್ಲಿ ಕಾಂಬಿನೇಷನ್ ಗೋಸ್ಕರ ಬ್ಲಾಕ್ ಗ್ರಾನೈಟ್ ತರ ಹಾಕಿದೀವಿ. ಇಲ್ಲಿ ರೆಡ್ ಸಾಲ್ ಫ್ರೇಮ್ ನ ಕೊಟ್ಟಿರೋಂಥದ್ದು. ಇಲ್ಲಿ ನೋಡ್ಬೋದು ನೀವು, ಇದು ಲ್ಯಾಮಿನೇಟೆಡ್ ಡೋರ್. ಇದು ನಮಗೆ ಕಂಪ್ಲೀಟ್ ಒಂದು ಅರೌಂಡ್ 18,000 ಅಲ್ಲಿ ನಮಗೆ ಸಿಗ್ತಾ ಇದೆ. ನೀವು ಹಾಗೆ ಮುಂದೆ ಬಂದ್ರೆ ವಿಶಾಲವಾದ ಒಂದು ರೂಮ್ ನ ನೋಡ್ಬೋದು. ಇದು ನಮಗೆ 10x11 ಅಲ್ಲಿ ಸಿಗ್ತಾ ಇರುವಂತದ್ದು. ಇಲ್ಲಿ ನಾವು ಕ್ರಾಸ್ ವೆಂಟಿಲೇಷನ್ ಗೋಸ್ಕರ 2 ವಿಂಡೋಸ್ ನ ಪ್ರೊವೈಡ್ ಮಾಡಿರುವಂತದ್ದು. 6x4 ಅಲ್ಲಿ ಸಿಗ್ತಾ ಇದೆ ನಮಗೆ ವಿಂಡೋ. ಅದು ನಮಗೆ 3x4 ಅಲ್ಲಿ ಸಿಗ್ತಾ ಇದೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು, ನಾವು ಸಜ್ಜೆನ ಕೊಟ್ಟಿರುವಂತದ್ದು. ಸ್ಟೋರೇಜ್ ಏನಾದ್ರೂ ಸ್ಟೋರೇಜ್ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು, ಸ್ಟೋರೇಜ್ ಗೋಸ್ಕರ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ನಾವು ಸ್ಟೋರೇಜ್ ಗೆ ಸ್ಪೇಸ್ ಗೋಸ್ಕರ ಇಲ್ಲಿ ಒಂದು ಗ್ರಿಲ್ಲಿಂಗ್ ಹಾಕಿ ಮಾಡಿಸಿರುವಂತದ್ದು. ಬನ್ನಿ ವೀಕ್ಷಕರೇ, ಮೇಲ್ ಹೇಗಿದೆ ಏನಿದೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನೋಡ್ಬೋದು, ನಾವು ಫಿಕ್ಸ್ಡ್ ವಿಂಡೋನ ಕೊಟ್ಟಿರುವಂತದ್ದು. 3 ಫಿಕ್ಸ್ಡ್ ವಿಂಡೋ, ಬೆಳಕೆಲ್ಲ ಚೆನ್ನಾಗಿ ಬರ್ಲಿ ಅಂತ ಕೊಟ್ಟಿರುವಂತದ್ದು. ಇಲ್ಲಿ ನಾವು ನೋಡ್ಬೋದು, MS ರೈಲಿಂಗ್ ಅಲ್ಲಿ ನಾವು ಇದನ್ನ ಮಾಡಿರುವಂತದ್ದು. ಇಲ್ಲಿ ನಾವು ಲಪೋತ್ರ ಗ್ರಾನೈಟ್ ನ ಹಾಕಿದೀವಿ. ನೋಡ್ಬೋದು ನೀವು, ಡ್ಯುಯಲ್ ಕಾಂಬಿನೇಷನ್ ಅಲ್ಲಿ ಲಪೋತ್ರ ಗ್ರಾನೈಟ್ ನ ಹಾಕಿರುವಂತದ್ದು ಲುಕ್ಕಿಗೋಸ್ಕರ. ಹಾಗೆ ಇಲ್ಲಿ ಮುಂದೆ ಬಂದ್ರೆ ನಮ್ಗಿದು ಸ್ಟೇರ್ ಕೇಸ್ ಬಂದ್ರೆ ನಮ್ಗಿದು 3 ಫೀಟ್ ಅಲ್ಲಿ ಸಿಗ್ತಾ ಇರುವಂತದ್ದು. ಇದು ಆರಾಮ್ಸಾಗಿ ಓಡಾಡ್ಬೋದು. ಈ ತರ ತುಂಬಾ ಕನ್ಸಿಸ್ಟೆನ್ಸಿ ಆದ್ರೆ ಚೆನ್ನಾಗಿರೋಲ್ಲ ಅಂತ ಹೇಳ್ಬಿಟ್ಟು 3 ಫೀಟ್ ಅಲ್ಲಿ ಇದನ್ನ ಕೊಟ್ಟಿರುವಂತದ್ದು. ಹಾಗೆ ಮೇಲೆ ಹೋಗೋಣ ಬನ್ನಿ. ಇಲ್ಲಿ ನೋಡ್ಬೋದು, ಬಬ್ಬಲ್ ಅಲ್ಲಿ ಟೆಕ್ಸ್ಚರ್ ಅಲ್ಲಿ ಇದನ್ನ ಡಿಸೈನ್ ಮಾಡಿಸ್ಕೊಂಡಿರುವಂತದ್ದು. ಇಲ್ಲಿ ನಾವು ಹಾಗೆ ಮುಂದೆ ಬಂದ್ರೆ ಕ್ಲೈಂಟ್ ಸೇಫ್ಟಿ ಪರ್ಪಸ್ ಗೋಸ್ಕರ ಇಲ್ಲಿ ಗ್ರಿಲ್ಲಿಂಗ್ ಅಲ್ಲಿ ಒಂದು ಗೇಟ್ ನ ಡೋರ್ ತರ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಒಂದು ಯುನಿಕ್ ಡಿಸೈನ್ ಗೋಸ್ಕರ ಇಲ್ಲಿ ಗ್ರಿಲ್ಲಿಂಗ್ ತರ ಇಲ್ಲಿ ಮಾಡ್ಕೊಟ್ಟಿರುವಂತದ್ದು. ಇಲ್ಲಿ ನೋಡ್ಬೋದು ನೀವು ವೀಕ್ಷಕರೇ, ನಾನು ಅವಾಗ್ಲೇ ಹೇಳ್ದಂಗೆ ಇಲ್ಲೂ ಕೂಡ ನಾವು ಲಪೋತ್ರ ಗ್ರಾನೈಟ್ ನ ಹಾಕಿರುವಂತದ್ದು. ಇದು ಕಂಪ್ಲೀಟ್ ಪಾತ್ವೇ ಬಂದು ನಮ್ಗೆ 4 ಫೀಟ್ ಅಲ್ಲಿ ಸಿಗ್ತಾ ಇರುವಂತದ್ದು. ಇಲ್ಲಿ ನೋಡ್ಬೋದು, ನಾವು ಇಲ್ಲಿ ವೆಟ್ರಿಫೈ ಟೈಲ್ ನ ಹಾಕಿರುವಂತದ್ದು. ಇಲ್ಲಿ ನಾವು ಸೆಂಟ್ರಲ್ಲಿ ನಾವು ಒಂದು ಯುನಿಕ್ ಆಗಿ ಒಂದು ಬಿಡ್ಡಿಂಗ್ ನ ಮಾಡಿರುವಂತದ್ದು ಲುಕ್ಕಿಗೋಸ್ಕರ. ಇಲ್ಲಿ ಹಾಗೆ ಮುಂದೆ ಬಂದ್ರೆ ನಾವು ಒಂದು 6x4 ಅಲ್ಲಿ ಒಂದು ವಿಂಡೋನ ಪ್ರೊವೈಡ್ ಮಾಡಿರುವಂತದ್ದು. ಇಲ್ಲೂ ಕೂಡ ನಮಗೆ ಯುನಿಕ್ ಆಗಿ ಇಲ್ಲೊಂದು ನಾವು ಲಪೋತ್ರನ ಹಾಕಿ ಇಲ್ಲೊಂದು ಬಿಡ್ಡಿಂಗ್ ನ ಮಾಡಿರುವಂತದ್ದು. ಇಲ್ಲಿ ನೀವು ನೋಡ್ಬೋದು, ನಾವು ಟಫನ್ SS ರೈಲಿಂಗ್ ವಿತ್ ಟಫನ್ ಗ್ಲಾಸ್ ನ ಕೊಟ್ಟಿರುವಂತದ್ದು. ಇಲ್ಲಿ ಹಾಗೆ ಬನ್ನಿ ಮುಂದೆ ನೋಡೋಣ. ಇಲ್ಲಿ ಓನರ್ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ. ನಮ್ಗೆ ಇಲ್ಲಿ ಕಂಪ್ಲೀಟ್ ಟೀಕ್ ಡೋರ್ ಸಿಗ್ತಾ ಇದೆ. ಇದು ಫ್ರೇಮ್ ಶಟರ್ ಅರೌಂಡ್ ಎಲ್ಲ ಒಂದು 50,000 ಅಲ್ಲಿ ನಮ್ಗೆ ಇದು ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ಲಪೋತ್ರದಲ್ಲಿ ಇಲ್ಲಿ ಒಂದು ಲುಕ್ಕಿಗೋಸ್ಕರ ಒಂದು ಬಿಡ್ಡಿಂಗ್ ನ ಮಾಡಿರೋಂಥದ್ದು. ಹಾಗೆ ಇಲ್ಲಿ ನೋಡೋದು, ಡಿಸೈನ್ ಕೂಡ ತುಂಬಾ ಯುನೀಕ್ ಆಗಿ ಮಾಡಿಸ್ಕೊಂಡಿರೋಂಥದ್ದು. ಇಲ್ಲಿ ಓಮ್ ಕೂಡ ನೋಡ್ಬೋದು. ಇಲ್ಲಿ ಇನ್ನು ಇದು ನಮ್ಗೆ ಟೀಕ್ ಡೋರ್ ಬಂದು 32 mm ಥಿಕ್ನೆಸ್ ಅಲ್ಲಿ ಬರುತ್ತೆ. ನೀವಿನ್ನು ಹ್ಯಾಂಡಲ್ ನೋಡ್ಬೋದು, ಇದು ಎಷ್ಟು ಲೆಂತಿ ಆಗಿ ಬಂದಿದೆ ಅಂತ, ಮತ್ತೆ ಎಷ್ಟು ಥಿಕ್ನೆಸ್ ಇದೆ ಅಂತ. ಇನ್ನು ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ನೋಡ್ಬೋದು, ನಮ್ಗೆ ಸ್ಪೇಷಿಯಸ್ ಒಂದು ಲಿವಿಂಗ್ ರೂಮ್ ಸಿಗ್ತಾ ಇದೆ. ಇದು ನಮ್ಗೆ 18x12 ಅಲ್ಲಿ ಕಂಪ್ಲೀಟ್ ಸಿಗ್ತಾ ಇರೋಂಥದ್ದು. ಇಲ್ಲಿ ಕೆಳಗಡೆ ನೀವು ನೋಡ್ಬೋದು, ಕಂಪ್ಲೀಟ್ ಸ್ಮಾರ್ಟ್ ಮಾರ್ಬಲ್ ಟೈಲ್ಸ್ ನ ಹಾಕಿರೋಂಥದ್ದು. ಇದು ಪರ್ ಸ್ಕ್ವೇರ್ ಫೀಟ್ ನಮ್ಗೆ 120 ರೂಪಾಯಿ ಇದು ಸಿಗುತ್ತೆ. ಇನ್ನು ನೀವು ಇಲ್ಲಿ ಒಂದು ಬೆಳಕಿಗೋಸ್ಕರ ನಾವಿಲ್ಲಿ ಒಂದು ವಿಂಡೋನ ಪ್ರೊವೈಡ್ ಮಾಡಿರೋಂಥದ್ದು. ಇದು ನಮ್ಗೆ 6x4 ಅಲ್ಲಿ ನಮ್ಗೆ ಸಿಗ್ತಾ ಇದೆ. ಇನ್ನು ಇಲ್ಲಿ ಈ ಮನೆ ಒಂದಂತ ನೋಡಕ್ ಬಂದ್ರೆ, ಇದು ಫುಲ್ ಇಂಟೀರಿಯರ್ಸ್ ಅಲ್ಲಿ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಇಲ್ಲೊಂದು ನಾವು ಟಿವಿ ಯೂನಿಟ್ ಕೂಡ ಒಂದು ಕೊಟ್ಟಿರೋಂಥದ್ದು. ಮತ್ತೆ ಇಲ್ಲಿ ನಾವು ಸ್ಟೋರೇಜ್ ಸ್ಪೇಸ್ ಕೂಡ ಇಲ್ಲಿ ಒಂದು ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಇನ್ನಿಲ್ಲ ಹಾಗೆ ಬಂದ್ರೆ ನಮ್ಗೆ ಕಿಚನ್ ಸಿಗ್ತಾ ಇದೆ. ಇಲ್ಲಿ ನೋಡ್ಬೋದು ಎಂಟ್ರಿಲೆ ಎಷ್ಟು ಇದು ನಮ್ಗೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಇಂಟೀರಿಯರ್ ಅಲ್ಲಿ. ಇಲ್ಲಿ ನೀವು ಕೆಳಗಡೆ ನೋಡ್ಬೋದು, ಕಾಂಬಿನೇಷನ್ ಅಲ್ಲಿ ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಒಂದು ಬಿಡ್ಡಿಂಗ್ ತರ ಬ್ಲಾಕ್ ಗ್ರಾನೈಟ್ ಅಲ್ಲಿ ಮಾಡಿರೋಂಥದ್ದು. ಇಲ್ಲಿ ನಾವು ಒಳಗಡೆ ಬರೋದು ಕಂಪ್ಲೀಟ್ ಸ್ಮಾರ್ಟ್ ಮಾರ್ಬಲ್ ಅಲ್ಲಿ ನಾವು ಯೂಸ್ ಮಾಡಿರೋಂಥದ್ದು. ಇದು ನಮ್ಗೆ ಕಂಪ್ಲೀಟ್ 10x12 ಅಲ್ಲಿ ನಮ್ಗೆ ಸಿಗ್ತಾ ಇರೋಂಥದ್ದು. ಇದು ಕಂಪ್ಲೀಟ್ ನಮ್ಗೆ ಯು ಶೇಪ್ ಅಲ್ಲಿ ಬಂದಿರೋದು ಕಿಚನ್. ಇನ್ನು ಇಲ್ಲಿ ನೋಡ್ಬೋದು, ನಾವು 40 mm ಗ್ರಾನೈಟ್ ಬ್ಲಾಕ್ ಗ್ರಾನೈಟ್ ನ ಯೂಸ್ ಮಾಡಿರೋದು. ಇನ್ ವಾಲ್ ಅಲ್ಲಿ ಕೂಡ ಇಲ್ಲೂ ಕೂಡ ನಾವು ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿರೋದು. ಇದು ಕಂಪ್ಲೀಟ್ ನಮ್ಗೆ ಇಂಟೀರಿಯರ್ ಇಂದ ಲುಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ಒಂದು ಬೆಳಕಿಗೋಸ್ಕರ ನಾವಿಲ್ಲಿ ವೆಂಟಿಲೇಷನ್ ವಿಂಡೋನ ಪ್ರೊವೈಡ್ ಮಾಡಿರೋದು. ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ಗೆ ಒಂದು ಇಂಟೀರಿಯರ್ ಇಂದ ಇಲ್ಲಿ ಮಾಡಿರೋದು. ಇಲ್ಲಿ ಏನಾದ್ರೂ ಐಟಮ್ಸ್ ಎಲ್ಲ ಇಟ್ಕೋಬಹುದು ಆರಾಮ್ಸಾಗಿ ಈ ತರ. ಇಲ್ಲಿ ನೋಡ್ಬೋದು, ನಾವು ಒಂದು ಯುಟಿಲಿಟಿ ಸ್ಪೇಸ್ ನ ಕೊಟ್ಟಿದೀವಿ. ಈ ಡೋರ್ ನಾವು ಕಂಪ್ಲೀಟ್ ಫ್ಲಶ್ ಡೋರ್ ಅಂತ ಹೇಳ್ಬೋದು. ಇದು ರೆಡ್ ಸಾಲ್ ನ ಫ್ರೇಮ್ ಬಂದಿರೋಂಥದ್ದು. ಇನ್ನು ಮಳೆ ನೀರು ಕೂಡ ಏನಾದ್ರೂ ಈಚೆಯಿಂದ ಬಂದ್ರೆ ಇದು ಕೂಡ ಏನು ಆಗಲ್ಲ. ಇದು ತುಂಬಾ ಥಿಕ್ನೆಸ್ ಜಾಸ್ತಿ ಇರುತ್ತೆ.
ಅಂಡ್ ಇದು ಕಂಪ್ಲೀಟ್ ನಮ್ಗೆ ಯುಟಿಲಿಟಿ ಏರಿಯಾ ಬಂದು 3/10 ಅಲ್ಲಿ ನಮ್ಗೆ ಇದು ಸಿಗ್ತಾ ಇರುವಂತದ್ದು. ಅಂಡ್ ಇಲ್ಲೂ ಕೂಡ ಒಂದು ವ್ಯೂ ತರ ಏನಾದ್ರೂ ನೋಡ್ಬೋದು ಈಚೆಯಿಂದ ನಿಂತ್ಕೊಂಡು. ಅಂಡ್ ಇಲ್ಲಿ ನಮ್ಗೆ ಒಂದು ಸಿಂಕ್ ಟ್ಯಾಂಕ್ ಕೂಡ ಇಲ್ಲಿ ಸಿಗ್ತಾ ಇದೆ. ಇನ್ ನಾವ್ ಈ ಕಡೆ ಅಂತ ಬಂದ್ರೆ ಇಲ್ಲೂ ನೋಡ್ಬೋದು ನೀವು ಇಂಟೀರಿಯರ್ ಅಲ್ಲಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಒಂದು ಎಂಟ್ರೆನ್ಸ್ ತರ ಇಲ್ಲಿ ಮಾಡಿರೋಂಥದ್ದು. ಇನ್ ಇಲ್ಲಿ ನಾವು ನೋಡ್ಬೋದು ಕೆಳಗಡೆ ಅಲ್ಲಿ ನಾವು ಸ್ಮಾರ್ಟ್ ಮಾರ್ಬಲ್ ಟೈಲ್ಸ್ ನ ಕೊಟ್ಟಿರೋದು, ಇಲ್ಲಿ ನಾವು ವೆಟ್ರಿಫೈಡ್ ಟೈಲ್ಸ್ ನ ಹಾಕಿರೋದು. ಇಲ್ಲೂ ಕೂಡ ಕಾಂಬಿನೇಷನ್ ಗೋಸ್ಕರ ಇಲ್ಲಿ ಬ್ಲಾಕ್ ಎಲ್ಲಾ ಕಡೆನೂ ಕೂಡ ಬ್ಲಾಕ್ ಬಿಟ್ಟಿಂಗ್ ತರ ಇಲ್ಲಿ ಮಾಡಿರೋದು. ಇನ್ ಇಲ್ಲಿ ನೀವು ನೋಡ್ಬೋದು ಇದು ಲ್ಯಾಮಿನೇಟೆಡ್ ಡೋರ್, ರೆಡ್ ಸಾಲ್ ಫ್ರೇಮ್ ಇದು. ಇದರಲ್ಲಿ ನಮ್ಗೆ ಎನ್ ನಂಬರ್ ಆಫ್ ಕಲೆಕ್ಷನ್ಸ್ ಗಳು ಕೂಡ ಅವೈಲಬಲ್ ಇರುತ್ತೆ. ಇನ್ನು ಒಳಗಡೆ ಎಂಟ್ರಿ ಆದ್ರೆ ನಮ್ಗೆ ಕಂಪ್ಲೀಟ್ ರೂಮ್ ಬಂದು ನಮ್ಗೆ 12/10 ಅಲ್ಲಿ ಕಂಪ್ಲೀಟ್ ರೂಮ್ ಸಿಗ್ತಾ ಇರುವಂತದ್ದು. ಇಲ್ಲೂ ಕೂಡ ನಾವು ವೆಟ್ರಿಫೈಡ್ ಟೈಲ್ಸ್ ನ ಹಾಕಿರೋದು. ಇಲ್ಲಿ ನೀವು ಕಂಪ್ಲೀಟ್ ಇಂಟೀರಿಯರ್ ಇಂದ ಒಂದು ಔಟರ್ ಲುಕ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಇಲ್ಲೊಂಥರ ಕಬೋರ್ಡ್ ತರ ಡ್ರೆಸ್ಸಿಂಗ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ಇಲ್ಲೊಂಥರ ತುಂಬಾ ಚೆನ್ನಾಗಿ ಬಂದಿದೆ ಇದು ಆಕ್ಚುಲಿ. ಅಂಡ್ ನೀವು ಕೆಳಗಡೆ 1 BHK ನೋಡಿದ್ರೆ ಇಲ್ಲಿ ಮೇಲ್ಗಡೆ ಬರೀ ಸಜ್ಜೆ ಮಾತ್ರ ಕೊಟ್ಟಿದ್ವಿ ನಾವು ಸ್ಟೋರೇಜ್ ಗೋಸ್ಕರ. ಇಲ್ಲಿ ಸಜ್ಜೆ ಮೇಲ್ಗಡೆ ತುಂಬಾ ಯುನಿಕ್ ಆಗಿ ವಾರ್ಡ್ರೋಬ್ ತರ ಇಲ್ಲಿ ಮಾಡಿಸ್ಕೊಂಡಿರುವಂತದ್ದು. ಅಂಡ್ ಇಲ್ಲಿ 6/4 ಅಲ್ಲಿ ನಮ್ಗೆ ಇದು ವೆಂಟಿಲೇಷನ್ ಗೋಸ್ಕರ ಒಂದು ವಿಂಡೋ ಸಿಗ್ತಾ ಇದೆ. ಬೆಳಕೆಲ್ಲ ಚೆನ್ನಾಗಿ ಬರ್ಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಕೊಟ್ಟಿರೋದು. ಇಲ್ಲಿ ನಮ್ಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಸಿಗ್ತಾ ಇದೆ. ಈ ಡೋರ್ ನೋಡ್ಬೋದು, ಇದು ಫ್ಲಶ್ ಡೋರ್ ಕಂಪ್ಲೀಟ್ ಶಟರ್ ಫ್ರೇಮ್ ಅರೌಂಡ್ ನಮ್ಗೆ 15,000 ಅಲ್ಲಿ ಸಿಗ್ತಾ ಇದೆ. ರೆಡ್ ಸಾಲ್ ಫ್ರೇಮ್ ಇದು. ಇನ್ನು ಒಳಗಡೆ ಹೋದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಕೆಳಗಡೆ ಆಂಟಿಸ್ಕಿಟ್ ಟೈಲ್ ನ ಯೂಸ್ ಮಾಡಿರೋಂಥದ್ದು. ಇನ್ನು ನಮ್ಗೆ ಇಲ್ಲಿ ವೆಂಟಿಲೇಷನ್ ಗೋಸ್ಕರ ಒಂದು ವಿಂಡೋನ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ವಾಶ್ ಬೇಸಿನ್ ನೀವು ನೋಡ್ಬೋದು. ಇಲ್ಲೂ ಕೂಡ ಒಂದು ಯುನಿಕ್ ಆಗಿ ಮಾಡಿರುವಂತದ್ದು. ಇಲ್ಲಿ ನಾವೇನಾದ್ರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕಾಗ್ಲಿ ಏನ್ಕಾದ್ರೂ ಪರ್ಪಸ್ ಇದು ನಮ್ಗೆ ಯೂಸ್ ಆಗುತ್ತೆ. ವಿತ್ ಇಲ್ಲಿ ನಮ್ಗೊಂದು ಮಿರರ್ ನ ನೋಡ್ಬೋದು. ಇಲ್ಲಿ ಇದು ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇಲ್ಲಿ ನಾವು ನೋಡ್ಬೋದು SS ಸೈಲಿಂಗ್ ವಿತ್ ಗ್ಲಾಸ್ ನ ಕೊಟ್ಟಿದೆ. ಫುಲ್ ಟಫನ್ ಗ್ಲಾಸ್. ಇಲ್ಲಿ ಕೆಳಗಡೆನ ನಾವು ಕಾಣಿಸ್ತಲ್ಲ ಅದೇ ಇದು ಬಾಲ್ಕನಿ ಟಫನ್ ಗ್ಲಾಸ್. ಅಂಡ್ ಇಲ್ಲಿ ನಮ್ಗೆ ಕಂಪ್ಲೀಟ್ 3 feet ಪಾತ್ವೆ ಸಿಗ್ತಾ ಇರುವಂತದ್ದು. ಇದು ನಮ್ಗೆ ಕಂಪ್ಲೀಟ್ ಆಗಿ 3/12 ಅಲ್ಲಿ ಇದು ನಮ್ಗೆ ಕಂಪ್ಲೀಟ್ ಸಿಗ್ತಾ ಇರುವಂತದ್ದು. ಇಲ್ಲಿ ನೀವು ನೋಡ್ಬೋದು ಇದು ಒಂದು CNC ಕಟ್ಟಿಂಗ್ ಡಿಸೈನ್ ಮಾಡಿರೋದು. ಕೆಳಗಡೆ ನಮಗೆ ಕಾಣಿಸ್ತಲ್ಲ ಅದೇ ಇದು CNC ಕಟ್ಟಿಂಗ್ ಡಿಸೈನ್. ಇನ್ನು ಡೋರ್ ನೋಡ್ಬೋದು ನೀವು, ಇದು ಕಂಪ್ಲೀಟ್ ನಮ್ಗೆ ವಾಟರ್ ಪ್ರೂಫ್ ಡೋರ್ ಅಂತಾನೆ ಹೇಳ್ಬೋದು, ಫ್ಲಶ್ ಡೋರ್ ಅಂತಾನೆ ಇದನ್ನ ಹೇಳ್ಬೋದು. ಇದರಲ್ಲಿ ಎನ್ ನಂಬರ್ ಆಫ್ ಅವೈಲಬಲ್ ಕಲೆಕ್ಷನ್ಸ್ ಕೂಡ ನಮ್ಗೆ ಅವೈಲಬಲ್ ಇದೆ. ಇದು ಡಿಸೈನ್ ನೀವು ನೋಡ್ಬೋದು, ತುಂಬಾ ಡಿಸೈನ್ಸ್ ಗಳು ಇದ್ರಲ್ಲಿ ನಮಗೆ ಸಿಗ್ತವೆ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ನ ನೋಡ್ಬೋದು. ಇದು ಪೂರ್ತಿ WPC ಡೋರ್ ವಿತ್ ಫ್ರೇಮ್ ಬಂದಿರೋದು. ಇನ್ನು ನೀವು ಇಲ್ಲಿ ಒಳಗಡೆ ಬಂದ್ರೆ ಇದು ಆಂಟಿಸ್ಕಿಟ್ ಟೈಲ್ ನ ಹಾಕಿರೋದು. ಇಲ್ಲಿ ನಾವು ಅವಾಗ್ಲೇ ಅಲ್ಲೇ ನೋಡೋದು ಅದೇ ತರ ಇಲ್ಲಿ ವಾಶ್ ಬೇಸಿನ್ ಮತ್ತೆ ಇಲ್ಲಿ ಸ್ಟೋರೇಜ್ ಗೋಸ್ಕರ ವಿತ್ ಮಿರರ್ ಕೊಟ್ಟಿರೋದು. ಇಲ್ಲಿ ನಾವು ಒಳಗಡೆ ಸ್ಟೋರೇಜ್ ನ ಏನ್ ಬೇಕಾದ್ರೂ ಸ್ಪೇಸ್ ಆಗಿ ಯೂಸ್ ಮಾಡ್ಕೋಬಹುದು. 7/4 ಅಲ್ಲಿ ಇದು ನಮ್ಗೆ ಕಂಪ್ಲೀಟ್ ಸಿಗ್ತಾ ಇರೋಂಥದ್ದು. ಇಲ್ಲೂ ಕೂಡ ನಾವು ಒಂದು ರೂಮ್ ನ ನೋಡ್ಬೋದು. ಇದು ಕೂಡ ಲ್ಯಾಮಿನೇಟೆಡ್ ಡೋರ್ ಆಗಿದೆ. ಇಲ್ಲಿ ನೋಡ್ಬೋದು ಇದೊಂಥರ ಅಟ್ರಾಕ್ಟಿವ್ ಆಗಿ ನಾವ್ ಇಲ್ಲೇ ಒಂದು ಮಿರರ್ ನ ಕೊಟ್ಟಿರೋದು. ಅಂಡ್ ಇಲ್ಲೂ ಕೂಡ ನಾವು ವೆಟ್ರಿಫೈಡ್ ಟೈಲ್ ನ ಯೂಸ್ ಮಾಡಿರೋದು ನೋಡ್ಬೋದು. ಇದು ನಮ್ಗೆ ಕಂಪ್ಲೀಟ್ ರೂಮ್ ಬಂದು 10/12 ಅಲ್ಲಿ ನಮ್ಗೆ ಇದು ಸಿಗ್ತಾ ಇರೋದು. ಇಲ್ಲಿ ನೀವು ನೋಡ್ಬೋದು ಕ್ರಾಸ್ ವೆಂಟಿಲೇಷನ್ ಗೆ ನಾವು 2 ವಿಂಡೋಸ್ ನ ಕೊಟ್ಟಿರೋದು. 3/4 ಅಲ್ಲಿ ಕೊಟ್ಟಿರೋಂಥದ್ದು ಇದು. ಅಂಡ್ ನೀವು ಅಲ್ಲೇ ನೋಡಿದ್ರೆ ಇದು ಕೂಡ ಕಂಪ್ಲೀಟ್ ಇಂಟೀರಿಯರ್ ಇಂದ ಮಾಡಿರೋಂಥದ್ದು. ಇದು ವಾಕ್ ಇನ್ ವಾರ್ಡ್ರೋಬ್ ಬರುತ್ತೆ ನೋಡಿ, ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಂಡ್ ಇಲ್ಲೂ ಕೂಡ ಒಂದು ಬಾಲ್ಕನಿ ಬಂದಿದೆ. ಇಲ್ಲಿ ನೀವು ನೋಡ್ಬೋದು MS ರೈಲಿಂಗ್ ತರ ಇಲ್ಲೊಂದು ಗ್ರಿಲ್ಲಿಂಗ್ ತರ ಮಾಡಿರೋಂಥದ್ದು. ಇಲ್ಲೂ ಕೂಡ ಆಚೆಗಡೆ ವ್ಯೂ ತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಿಂತ್ಕೊಂಡು ನೋಡಿದಾಗ. ಇಲ್ಲಿ ನಾವು ನೋಡ್ಬೋದು, ಇಲ್ಲೂ ಕೂಡ ನಾವು 3 ಫಿಕ್ಸ್ಡ್ ವಿಂಡೋನ ಕೊಟ್ಟಿರೋಂಥದ್ದು. ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಯಾವ ತರ ನಾವು ಹೇಳಿದೀವೋ ಅದೇ ತರನೇ ಇಲ್ಲೂ ಕೂಡ ಲಪೋತ್ರಾದಲ್ಲಿ ಡ್ಯುಯಲ್ ಕಾಂಬಿನೇಷನ್ ಅಲ್ಲಿ ಮಾಡಿರೋಂಥದ್ದು. ಕಂಪ್ಲೀಟ್ ಸ್ಟೇರ್ ಕೇಸ್ ಪೂರ್ತಿ ನಾವು ಇದೇ ತರನೇ ಮಾಡಿರೋಂಥದ್ದು. ಇಲ್ಲೂ ಕೂಡ MS ರೈಲಿಂಗ್ ಅಲ್ಲಿ ಮಾಡಿರೋಂಥದ್ದು. ಇನ್ ಮೇಲೆ
ಏನಿದೆ ಅಂತ ನೋಡೋಣ ಬನ್ನಿ. ಕಂಪ್ಲೀಟ್ ಟೆರೆಸ್ ಸಿಗ್ತಾ ಇದೆ. ನೋಡ್ಬೋದು ಇದು ತುಂಬಾ ವಿಶಾಲವಾಗಿ ಕೂಡ ಬಂದಿದೆ ಇದು ಟೆರೆಸ್. ಅಂಡ್ ಇಲ್ಲಿ ನೀವು ನೋಡ್ಬೋದು ಇದು 2000 ಲೀಟರ್ ನಮ್ಗೆ ಸಿಗುತ್ತೆ. ಸ್ಟೋರೇಜ್ ಪರ್ಪಸ್ಗೋಸ್ಕರ ಒಂದು ಚಿಕ್ಕದಾಗಿ ರೂಮ್ ತರ ಮಾಡಿರೋಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಹೇಗಿದೆ ಅಂತ. ಎಲ್ಲೂ ಕೂಡ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ದಲೆ ನಿಮ್ಗೂ ಕೂಡ ಇದೇ ತರ ನಿಮ್ ಕನ್ಸಿನ ಮನೆ ನನ್ಸ್ ಮಾಡೋಕೆ ಕೈಟ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ ಸದಾ ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ. ಕೆಳಗಡೆ ಕಾಣೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿಗಾಗಿ ಜಯನಗರ 7 ಬ್ಲಾಕ್ ಅಲ್ಲಿರೋ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.